ಸೊ ಅಲ್ಲೆಲ್ಲ ನಾವೆಲ್ಲ ನೆಕ್ಸ್ಟ್ ನೇಪಾಳಕ್ಕೆ ಬರ್ಬೋದಾ ನಿಮ್ಮ ಮನೆಗೆ? ಬನ್ನಿ ಪಕ್ಕ. ಏನೇನು ಕೊಡಿಸ್ತೀಯಾ ನಮ್ ಬಂದ್ರೆ? ಭಾಟ್ಪಡೀನಿ ಅಂತ ಒಂದು ಹಾಲ್ ಇದೆ. ಭಾಟ್ಪಡೀನಿ ಏನೇನಿದೆ? ಭಾಟ್ಪಡೀನಿ ಓಕೆ, ತುಂಬಾ ದೊಡ್ಡದು. ಆ ಥರ ಒಂದು ಹಾಲ್ ಇದೆ. ದೆನ್ ಅಲ್ಲಿ ಫೇಮಸ್ ಏನೇನೋ ಇದೆ. ನ್ಯೂಡಲ್ಸ್, ಮೋಮೋಸ್. ನಾವು ಡೈಲಿ ತಿನ್ನೋದು ನೇಪಾಳಲ್ಲಿ ಚಿಕನ್. ಹಾ ತಿಂತೀರಾ ಚಿಕನು? ಇಲ್ಲ. ದೆನ್ ನ್ಯೂಡಲ್ಸ್ ತಿಂತೀನಿ. ಮೋಮೋಸ್, ಫ್ರೈ ಮೋಮೋಸಾ? ಅದೇ ಯಾವ್ದಾದ್ರೂ ಓಕೆ, ವೆಜ್ ಆದ್ರೂ ಓಕೆ. ಚಿಕನ್ ಆದ್ರೂ ಓಕೆ. ಚಿಕನ್ ತಿನ್ನಲ್ಲ. ಚಿಕನ್ ಹೆಂಗ್ ವೆಜ್ ಆಗುತ್ತೆ? ಆದರೆ ನಮ್ಮೂರಲ್ಲಿ ಬರೀ ಚಿಕನ್ ಸಿಗೋದಲ್ವಾ? ಹಂಗಾದ್ರೆ ನಾನು ನಿಮ್ಮ ಊರಿಗೆ ಬಂದು ಬರೀ ಹಣ್ಣು ತರಕಾರಿ ತಿನ್ಕೊಂಡಿರ್ಬೇಕಷ್ಟೇ. ಅಷ್ಟೇ. ಇಲ್ಲ, ಇಲ್ಲ ಅಲ್ಲಿ ಹಣ್ಣು ಸೊಪ್ಪು, ತರಕಾರಿ ಅನ್ನ ಎಲ್ಲ ನಮ್ಮ ಸಿಗುತ್ತೆ. ಮನೆಯಲ್ಲಿ ಅದು ಮಾಡೋದೇ ಇಲ್ವಲ್ಲ, ಏನು ಮಾಡೋದು? ಅಲ್ಲ, ನಾನಿಲ್ವೇನೋ, ನಾನು ಮಾಡ್ತೀನಿ ತಾನೆ. ನೀನು ಹೌದು, ನೀನು ಅಲ್ಲೆಲ್ಲಾಯ್ತು? ತಂಗಿ ಅಡುಗೆ ಮಾಡ್ತಾಳಂತ ಹೌದಾ? ಒಂದೊಂದ್ಸಲ ಸುಟ್ಬಿಡ್ತಾಳೆ. ಸುಟ್ಟು ಅಡುಗೆ ಸುಟ್ಬಿಡ್ತಾಳ. ಮತ್ತೆ ಚೆನ್ನಾಗಿ ಮಾಡ್ತೀನಿ ಅಡುಗೆನ, ನೀವು ನೋಡಿದೀರಾ ಅಂತೆಲ್ಲ ಕೇಳಿದ್ಲು. ಹೌದಾ? ಮಾಡಿ ತೋರಿಸ್ತೀನಿ ಇರಿ. ಬೇಡ ಇವಾಗ ಬೇಡ. ಇವಾಗ ಬೇಡ. ಏನೇನು ಅಡುಗೆ ಮಾಡ್ತೀಯಾ? ನಾನಾ ಹೇಳೋ. ನೂಡಲ್ಸ್ ಮಾಡ್ತಾಳೆ, ಚಪಾತಿ ಮಾಡ್ತಾಳೆ. ಅದು ಸುಟ್ಟಾಗ್ತಾಳೆ. ಕುಕ್ ಆಗಿರಲ್ಲ. ಚೂರು ಕುಕ್ ಆಗಿರುತ್ತೆ, ಚೂರು ಕುಕ್ ಆಗಿರಲ್ಲ. ಹೌದಾ? ಮೀಡಿಯಂ. ಓಕೆ, ಅರ್ಧಂಬರ್ಧ ಮಾಡೋದು. ಅದು ಈಗ ಕಲಿತಾ ಇದ್ದೀನಿ. ಮ್ಯಾಗಿ ಮಾಡ್ತಾಳೆ. ಮ್ಯಾಗಿ ಅದು ಪ್ಲೇನ್ ಆಗಿರುತ್ತೆ. ಮ್ಯಾಗಿ ಆನಿಯನ್ ಹಾಕಲ್ಲ, ಮತ್ತೆ ಟೊಮೆಟೊ ಹಾಕಲ್ಲ. ಸ್ಯಾಲಡ್ ಹಾಕಲ್ವೇನೋ? ಅದು ಸೊಪ್ಪು ಅದು ಎಲ್ಲರೂ ಹಾಕ್ತಾರೆ. ಅದು ಪ್ಲೇನ್ ಆಗಿ ಮಾಡ್ತಾರೆ. ನಾನು ಇವತ್ತು ಮಾಡಿದ್ದೆ ಮ್ಯಾಗಿದಲ್ಲಿ ಟೊಮೆಟೊ, ಆನಿಯನ್, ಮತ್ತು ಕೊರಿಯಾಂಡರ್, ಮತ್ತು ಲೆಮನ್ ಚಿಲ್ಲಿ, ಗ್ರೀನ್ ಚಿಲ್ಲಿ. ಸೂಪರ್. ನೀನು ಏನಾಯ್ತು? ಇವನ್ ಪುರಾಣ ಕೇಳಬೇಕು, ಅಡುಗೆ ಮಾಡೋ ಪುರಾಣ. ಸಾಕಾಗ್ಬಿಡ್ತೀರ. ಹೇಳಾ? ಹೇಳು. ಅನ್ನ ಮಾಡ್ತಾನೆ, ಸಾಂಬಾರು ಮಾಡ್ತಾನೆ, ರಸ ಮಾಡ್ತಾನೆ, ಎಲ್ಲ ಮಾಡ್ಬಿಡ್ತಾರೆ. ನಂಗೆ ಕಿಚನಿಗೆ ಬಿಡಲ್ಲ ಇವನು. ಅದೇ ನಂಗೆ ಕೋಪ. ಹಂಗೆಲ್ಲ ಮಾಡಬಾರ್ದು. ತಂಗಿನೂ ಏನೋ ಅಡುಗೆ ಮಾಡ್ತಾಳಂತಲ್ಲಪ್ಪ. ಅಕ್ಕ ಇವಳು ಎಲ್ಲ ಸುಟ್ಬಿಡ್ತಾಳೆ, ಅದಕ್ಕೆ ತಿನ್ನಕ್ಕೆ ಮನ್ಸ ಬರಲ್ಲ. ಹೌದಾ? ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತಾಳೆ ಬಿಡು. ಅಂದರೆ ನಾನು ನೋಡ್ತಾ ಇರ್ತೀನಿ, ಫ್ರೈ ಆಯಿತು. ನಮ್ಮಮ್ಮ ಮಾಡ್ತಾ ಇರ್ತಾರೆ ಯಾವಾಗಲೂ. ಅಂದರೆ ಲೈಟಾಗಿ ಸುಡೋದು ಇಲ್ಲ ಅಲ್ವಾ? ಸೊ ಅದನ್ನೇ ನೋಡ್ಕೊಂಡು ಸುಟ್ಟಿಲ್ಲ ಹಂಗಂತ ಹಾಕ್ಬಿಡ್ತೀನಿ. ಅದು ಬೆಂದಿದೆಯೋ ಇಲ್ವೋ ಅಂತ ನಂಗೆ ಗೊತ್ತಾಗಲ್ಲ. ಅಕ್ಕ ಒಂದು ದಿವಸ ನಾನು ಚಿಕನ್ ಮಾಡ್ತಿದ್ದೆ. ಫಸ್ಟ್ ಟೈಮ್ ಮಾಡ್ತಿದ್ದದು. ಇವಳಿಗೆ ನೀನು ಹೋಗಿ ಮಮ್ಮಿ ಹತ್ರ ಕಳ್ಕೊಂಡು ಬಾ, ನಾನು ಅದೆಲ್ಲ ಹಾಕ್ತೀನಿ ಅಂದರೆ ಅದು ಅವಳು ಹೋಗ್ಬಿಟ್ಟು ಕೇಳೋಕ್ಕೆ 1 hour ತಗೊತಿದ್ಲು. ಸುಟ್ಟೆ ಹೋಯ್ತು. ಅಯ್ಯಯ್ಯೋ, ಅದು ತಿಂದೆ. ಪಾಪ ಕಣೋ ನೀನು. ಎಲ್ಲ ಬರೀ ಸುಟ್ಟಿರೋದು ತಿನ್ನೋದೇ ಆಯಿತು. ಅವಳೇ ಸುಟ್ಟು ಹಾಕಿದ್ದು ಅಕ್ಕ. ಅಲ್ಲ, ನಮ್ಮಮ್ಮ ಹೇಳ್ತಾ ಇರೋದು ಮೂರು ಐಟಮು ಅಥವಾ 4 ಐಟಮ್ ಹೇಳ್ತಾ ಇರೋದು. ಅದನ್ನ ಹಾಕಕ್ಕೆ ಹೇಳಿದ್ರೆ ಒಂದೊಂದೇ ಕೇಳ್ಕೊಂಡು ಬಾ ಅಂದ. ಸೊ ಅದಕ್ಕೆ ನಾನು ಒಂದೊಂದೇ ಕೇಳಿದೆ. ತಪ್ಪಿಲ್ಲ ನಿಂದು. ಸೊ ಅಮ್ಮ ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ರಾ. ಸೊ ಮಾತಾಡ್ತಾ ಇದ್ರು. ಮಮ್ಮ ಅಂತ ಇದ್ದೀನಿ. ಮಮ್ಮ ಅಂದೆ, ಅವಾಗ ಕೇಳಿಸ್ಕೊಂಡ್ರು. ಸೊ ಮಾತಾಡ್ತಾ ಇರೋವಾಗ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ ಅಷ್ಟೇ. ನಿಂಗೆ ಒಳ್ಳೆ ಮ್ಯಾನರ್ಸ್ ಇದೆ ಕಣೆ. ಓಕೆ, ಇವಾಗ ಮೂವಿ ಸಿನಿಮಾ ಎಲ್ಲ ಮಾಡ್ತಿರೋದೆಲ್ಲ ಹೆಂಗೆ ಅನಿಸ್ತಿದೆ ನಿಮಗೆ? ತನ್ಗ ನನಗೆ ಫುಲ್ ಮಜಾ ಬರ್ತಿದ್ದೆ. ಅಲ್ಲೋಗೋದು, ತಿನ್ನೋದು, ಮಲ್ಗೋದು. ಯಾಕೆ ಹೇಳಿ, ಅಲ್ಲಿ ಸ್ವಿಮ್ಮಿಂಗ್ ಪೂಲು ಅದೆಲ್ಲ ಸಿಗುತ್ತೆ ಇವನಿಗೆ. ಅಲ್ಲಿ ಕ್ಯಾರವಾನಲ್ಲಿ ಆರಾಮ್ಸೆ ದಬಾಕೊಂಡಿರ್ತಾನಲ್ಲ, ಫೋನ್ ನೋಡಿಕೊಂಡು ಗೇಮ್ ಆಡಿಕೊಂಡು ಇವನು ಜಾಲಿ. ನಾವು ಕಷ್ಟಪಡಬೇಕು. ಓಕೆ, ಸೀತಾರಾಮ ಧಾರಾವಾಹಿ ಸಿಹಿಗೂ ರೀತಿಗೂ ಏನು ಡಿಫ್ರೆನ್ಸ್ ಇರೋದು? ನಾನು ಹೇಳ್ತೀನಿ. ಜೋರಾಗೇಳು. ಸೀತಾರಾಮ ಧಾರಾವಾಹಿಗೂ ಸಿಹಿ ಇದ್ದಾಳಲ್ವಾ, ಅವಳು ವೈಲೆಂಟು. ಆದರೆ ಯಾರಿಗೂ ಹೊಡಿಯಲ್ಲ. ಅಂದರೆ ಟೇಕ್ ಇಲ್ಲೇ ಇರೋವಾಗ ಬೈತಾಳೆ ಎಲ್ಲರಿಗೂ, ಆದರೆ ಹೊಡಿಯಲ್ಲ. ರೀತಿಗೂ ನಾನಂತ ಒಳ್ಳೆ ಹುಡುಗನ್ನ ಹೊಡ್ದು
ಮುಗಿಸ್ಬಿಡ್ತಾಳೆ. ನಾನು ಹಂಗೆ ನೀನು ಒಳ್ಳೆ ಹುಡುಗ ಅಂತ ಯಾರು ಹೇಳಿದ್ದು? ಯಾರು ಹೇಳಿದ್ದು? ನನ್ನ ಕನ್ಸಲ್ಲಿ ಬಂದಿತ್ತು ರೂಪೇಶ್ ನೀನು ಒಳ್ಳೆ ಹುಡುಗ ಅಂತ. ಆವಾಗ ಗೊತ್ತಾಗ್ಬಿಡ್ತು. ನೀನು ನಿಜ ಹೇಳ್ತೀನಿ ಕಣೋ, ನಿಮ್ಮ ತಂಗಿಗಿಂತ ನೀನು ದೊಡ್ಡ ಆ್ಯಕ್ಟ್ರು. ತಂಗಿಗಿಂತ ನೀನು ಒಳ್ಳೆ ಆ್ಯಕ್ಟ್ರ್. ನೀನು ಯಾಕೆ ನೆಕ್ಸ್ಟ್ ಸೀರಿಯಲ್ ಟ್ರೈ ಮಾಡಬಾರ್ದು? ಅವನಿಗೆ ಡ್ರಾಮಾ ಜೂನಿಯರ್ಸಲ್ಲೂ ನನ್ನ ಜೊತೆ ಆ್ಯಕ್ಟಿಂಗ್ ಬಂದಿತ್ತು. ಹಾಂ, ಇವನು ಬೇಡ ಅಂದ. ಯಾಕೆ ಆ್ಯಕ್ಟಿಂಗ್ ಬೇಡ? ಯಾಕೆ ಹೇಳಿ ಅಕ್ಕ? ಯಾಕಂದ್ರೆ ಬರೀ ಕೆಲಸ ಮಾಡಬೇಕು, ಈ ಥರ ಇವನು ಗೇಮು ಹಂಗೆಲ್ಲ ಆಡ್ಕೊಂಡಿರ್ಬಾರ್ದು ಅಂತ ಅವ್ನು ಡಿಸೈಡ್ ಆಯಿತು. ಸೊ ಅದಕ್ಕೆ ಡ್ರಾಮಾ ಜೂನಿಯರ್ಸು ಬೇಡ, ಸೀತಾರಾಮನು ಬೇಡ. ಏನು ಗೊತ್ತಾ, ಸೀತಾರಾಮಲ್ಲಿ ಅನಿಕೇತ್ ಮಾಡ್ತಾ ಇದ್ದಾನಲ್ವಾ, ಅವನ ಕ್ಯಾರೆಕ್ಟರು ಇವನಿಗೆ ಬಂದಿತ್ತು. ಇವನು ಮಾಡಲಿಲ್ಲ. ಯಾಕೋ ಬೇಡ? ಡೈಲಾಗ್ಸ್ ಬರೀ ತಪ್ಪು ಹೇಳ್ತಾ ಇದ್ದಾನೆ, ಆಟ ಆಡಕ್ಕೆ ಸಿಗಲ್ಲ ಅಂತ. ಹೌದಾ? ಹಿಂಗೆಲ್ಲ ಮಾಡಿದ್ಯಾ? ಯಾಕೆ ಆ್ಯಕ್ಟಿಂಗ್ ಇಷ್ಟ ಇಲ್ವಾ ನಿಂಗೆ? ಇಲ್ಲ. ನಮ್ಮ ತಂಗಿ ಇದ್ದಾಳಲ್ಲ, ಅವಳ ಜೊತೆ ಶೂಟ್ ಮಾಡೋವಾಗ ಏನಾದರೂ ಇವಳ ಮಕ್ಕ ನೋಡಿಬಿಟ್ರೆ ನಗು ಬಂದ್ಬಿಡುತ್ತೆ ನನಗೆ. ಆಮೇಲೆ ನಾನು ಯಾರು ಬೈಸ್ಕೊಬೇಕು, ಅದಕ್ಕೆ ನಂಗೆ ಬೇಡ ಅಂದ್ಬಿಟ್ಟೆ. ನಿಜ ನೀನು ಒಳ್ಳೆ ಹುಡುಗನೋ ಇಲ್ಲ ಗೊತ್ತಿಲ್ಲ ನನಗೆ, ಬುದ್ಧಿವಂತ ಅಂತೂ ಹೌದು ನೀನು. ಐ ಆಮ್ ಲೆಜೆಂಡ್. ನನ್ನ ಥರ ಲೆಜೆಂಡ್ ಯಾರೂ ಇಲ್ಲ. ನೀನು ನಿಜ ಲೆಜೆಂಡೆ, ಪಕ್ಕ. ನಮ್ಮ ತಂಗಿನ ಥರ ಆಗಲ್ವಲ್ಲ, ಅದಕ್ಕೆ ನಂಗೆ ಹೊಡಿತಾ ಇರ್ತಾಳೆ. ಹೌದಾ? ಇಲ್ಲ, ನೆಕ್ಸ್ಟ್ ಅವಳು ಹೊಡೆಯಲ್ಲ ಅಲ್ವಾ? ಹೊಡೆಯಲ್ಲ ಅಲ್ವಾ ನೀನು? ಪಕ್ಕ ಹೊಡೆಯಲ್ಲ. ಬಾಯಿ ಮಾತಷ್ಟು ಹೇಳು. ಇಲ್ಲ, ಹೊಡೆಯಲ್ಲ ಅಂತ ಹೇಳಿದಾಳೆ ಅವಳು. ನಿನಗೆ ಜನ ಹೊರಗಡೆ ಸಿಕ್ಕಾಗ ಈಗ ನೇಪಾಳದ ಬಗ್ಗೆ ಅಪ್ಪನ ಬಗ್ಗೆ ಎಲ್ಲ ಪ್ರಶ್ನೆ ಮಾಡ್ತಾರಾ? ನೀನು ಅವಾಗ ಏನು ಹೇಳ್ತೀಯಾ? ಅಪ್ಪ ಊರಲ್ಲಿದ್ದಾರೆ, ನೇಪಾಳಿಗೆ ಯಾವತ್ತೂ ಒಂದ್ಸತಿ ಹೋಗ್ಬೇಕು, ಹಂಗೆ ಹೇಳೋದು. ಈಗ ಯಾವಾಗ ಲಾಸ್ಟ್ ಟೈಮ್ ಅಪ್ಪನ ಮೀಟ್ ಮಾಡಿದ್ ನೀನು? ಅಪ್ಪನ ಮೀಟೇ ಮಾಡಿಲ್ಲ, ಊರಿಗೆ ಯಾರು ಹೋಗಿಲ್ವಲ್ಲ. ನೇಪಾಳ ಇಷ್ಟು ವರ್ಷದಲ್ಲಿ ಹೋಗೇ ಇಲ್ವಾ ನೀನು? ನೋ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ, ಅದು ನೆನಪಿರಲ್ಲ. ಈಗ ದೊಡ್ಡ ವಯಸ್ಸು ನಿನಗೆ? ನೋ, ಸ್ಮಾಲ್ ಬೇಬಿ ಇದ್ದಾಗ ಹೋಗಿದ್ದೆ. ಈಗ ಸ್ವಲ್ಪ ದೊಡ್ಡೋಳಾಗಿದ್ದೀನಿ, 7 years ಆಗ್ಬಿಟ್ಟಿದೆ. ಅವಾಗ 1 month ಆಗಿದೆ. 7 years old lady ಶೀಸ್. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ ಅಂತೆ. ಇವಾಗ ನೀನೇನು ಅಕ್ಕನಷ್ಟು ದೊಡ್ಡವರಾಗ್ಬಿಟ್ಟಿದ್ದೆ. ತಡ್ಕೊತೀನಿ. ಏನು ತಡ್ಕೋತೀಯಾ? ಈ ಕೋಪ ತಡ್ಕೋತಿದ್ಯಾ? ನೋಡಿ ಅಕ್ಕ, ನಾನು ಹೇಳಿಲ್ವಾ ಬಾಯಿ ಮಾತಷ್ಟೇ ಆಮೇಲೆ ಹೊಡಿತಾಳೆ ಅಂತ ಹೇಳು. ಸುಮ್ಮನೆ ತಮಾಷೆ ಹೊಡಿಲ್ಲ ಅಂತ ಹೇಳಿದ್ ನೀನು. ನೋಡಿ ಇವಾಗ ಹೇಳ್ದು ಹೊಡಿಲ್ಲ ಅಂತ ಹೇಳಿದ್ನಾ ಅಂತ. ಈಗ ಅಪ್ಪನ ಜೊತೆ ಫೋನಲ್ಲೆಲ್ಲಾದ್ರೂ ಮಾತಾಡ್ತೀಯಾ? ಅಪ್ಪನ ನಂಬರೇ ಇಲ್ಲ. ಅಪ್ಪನ ನಂಬರೇ ಇಲ್ವಾ? ಅಂದ್ರೆ ಅದು ನೇಪಾಳ ನಂಬರು ಇರುತ್ತೆ ಇಲ್ವೋ, 1000 ಸತಿ ಹುಡುಕಿದ್ದೀನಿ. ನೇಪಾಳಿ ನಂಬರು ಅಲ್ಲಿಂದ ಇಲ್ಲಿ ಕನೆಕ್ಟ್ ಆಗಲ್ಲ. ಆಗಲ್ವೇನೋ? ನೀನು ಮಾತಾಡಿಲ್ವಾ? ನಾನು ಮಾತಾಡಿಲ್ಲ. ನಾನು ಊರಿಗೆ ಹೋದಾಗೆಲ್ಲ ಗೇಮ್ ಆಡ್ಕೊಂಡು ಕೊಡ್ತೀನಿ. ಯಾಕೆ? ಮಾಡೋಕ್ಕೇನು ಕೆಲಸ ಇಲ್ಲ. ಅದರಲ್ಲಿ ನಾನು ಲಾಸ್ಟ್ ಇಯರ್ ಹೋಗಿದ್ದು ಕೋಲ್ಡ್ ಸೀಸನಲ್ಲಿ. ಅಲ್ಲಿ ಒಂದು ದಿವಸ 4 ಬಟ್ಟೆ ಹಾಕೊಂಡಿದ್ದೆ, ಒಂದ್ರ ಮೇಲೆ ಒಂದು. ಓಡಾಡೋದು ಅಲ್ಲಿ ಸಿಂಕಲ್ಲಿ ಕೋಲ್ಡ್ ನೀರು ಬರೋದು ನೋಡ್ಬಿಟ್ಟು ನಾನು ಶೇಕ್ ಆಗಿಬಿಟ್ಟಿದ್ದೆ. ಅದಕ್ಕೆ ಎಲ್ಲೂ ಹೋಗಿಲ್ಲ, ಮನೇಲಿ ಗೇಮ್ ಆಡ್ತಿದ್ನ, ಅದಕ್ಕೆ ಬಿಸಿ ಬಿಸಿ ಅನಿಸ್ತಿತ್ತು, ಅದಕ್ಕೆ ಗೇಮ್ ಆಡ್ಕೊಂಡೆ ಕೂತ್ಕೊಂಡ್ಬಿಟ್ಟೆ. ಹೌದಾ? ಓಕೆ. ನೀನಿವಾಗ ಧಾರಾವಾಹಿ, ಸಿನಿಮಾ, ರಿಯಾಲಿಟಿ ಶೋ ಅಂತ ಬ್ಯಾಕ್ ಟು ಬ್ಯಾಕ್ ಬಿಸಿ ಇರ್ತೀಯಲ್ಲ, ಫುಲ್ ನಿಂಗೆ ಬೇಜಾರಾಗಲ್ವಾ? ನಾನು ಆಟ ಆಡಬೇಕು ಇದೆಲ್ಲ ಬೇಡ ಅಂತ ಅನ್ಸಲ್ವಾ ನಿಂಗೆ? ಅನ್ಸುತ್ತೆ, ಆದರೂ ಮಾಡಲೇಬೇಕು. ಯಾಕೆ? ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಮೈ ಲೈಫ್ ಆ್ಯಂಡ್ ಸ್ಕೂಲ್ ಆಲ್ಸೋ. ನಮ್ಮ ತಂಗಿದು ಏನು ಗೊತ್ತಾ, ಬರೀ ಡವು ಅಂತಾನೆ. ನಿಂಗೆ ಹೆಂಗೆ ಗೊತ್ತಾಯ್ತು? ಅಲ್ಲ, ಗೊತ್ತು ನನಗೆ. ನೀನು ಏನು ಮಾತಾಡ್ತೀಯ? ನನ್ನ ಪಾಪ ಅವಳೇನೋ ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ನೀನು ಡವು ಅಂತೆಲ್ಲ ಹೇಳ್ತೀಯಲ್ಲೋ. ನಾನೇನೋ ಸೀರಿಯಸ್ ಆಗಿ ಹೇಳ್ತಿದ್ದೆ ಅಲ್ವಾ? ಐ ಆಮ್ ಟೆಲ್ಲಿಂಗ್ ಸಮಥಿಂಗ್ ಅನ್ನೋದರ್. ಹಿಂಗೆ ಅನ್ನಕ್ಕೆ ಹೋದೆ, ಮಾತಾಡ್ದ. ಇಲ್ಲ, ಈಗ ನೆಕ್ಸ್ಟ್ ಅವಳು ಒಂದೊಂದು ಫ್ರೇಮಲ್ಲಿ ಹೊರಗಡೆ ಕಳ್ಸೋಣ. ಬಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.